ಇವಾಗ 4-5 ಬಲೆ ಇದೆಯಲ್ಲ, ಕಲರ್ ಇದೆಯಲ್ಲ, ಒಟ್ಟಿಗೆ ತಗೊಳ್ತಾ ಇದ್ದಾರೆ? ಹೌದು, ಎಲ್ಲ ಒಂದೇ ಬಲೆ ಇದು. ಕಮ್ಮಿ ಅಂದ್ರೆ 13-14 ಟನ್ ವೆಯ್ಟ್ ಬರ್ತದೆ ಇದು ಬಲೆ. ಮತ್ತೆ ಒಂದು ಬಲೆ ಅಷ್ಟು ವೆಯ್ಟ್ ಇದೆಯಾ? ಸ್ಟೋರೇಜ್ ನೋಡಿ, ಪಾತ್ರೆ ಸ್ಟೋರೇಜ್ ನೋಡಿ, ಅಲ್ಲಿ ಕಟ್ ಹಾಕಿದ್ದಾರೆ ನೋಡಿ. ಇಲ್ಲಿ ಇದು ಒಂದೊಂದು ಬಲೆ, ಇಲ್ಲಿಂದ ಅಲ್ಲಿ ತನಕ. ಇದನ್ನು ನಾವು ಜಾಯಿಂಟ್ ಮಾಡಿ ಇದನ್ನೆಲ್ಲ ದಾರ ಹಾಕಬೇಕು. ಅಂಥದ್ದೇ ನಮ್ಮ ಹತ್ರ ಇದರಲ್ಲಿ 65 ಪೀಸ್ ಉಂಟು. ಹೌದು, ಒಂದೊಂದು ಪೀಸ್ 10-11 ಮಾರುಂಟು ಉದ್ದಕ್ಕೆ. ಬೋಟಲ್ಲಿ ಏನಾದರೂ ತಾಗಿ ಏನಾದರೂ ಡ್ಯಾಮೇಜ್ ಆಗಿ ಅವರು ಹ್ಯಾಂಡಿಕ್ಯಾಪ್ ಏನಾದರೂ ಆದರೆ ಅವ್ರ ಮನೆಯಲ್ಲೇ ಇರಬೇಕು, ಅವರಿಗೆ ಯಾವುದೂ ಸಿಗೋದಿಲ್ಲ. ರಿಪೇರಿ ಅಂದರೆ ಅದು ಬಲೆ ಎಲ್ಲ ಬರಿಯಾಗಿದೆ. ಈಗ ಒಂದು ಕಮ್ಮಿಯಿಂದ 1-2 ಲಕ್ಷ ತನಕ, 1.5 ಲಕ್ಷ ತನಕ ಖರ್ಚುಂಟು. ಇವಾಗ ಬಲೆಗೇನೆ ಅಷ್ಟೇ. ಈಗ ಅದು ಇದು ಸಿಂಪಲ್. ಇದು ಡ್ಯಾಮೇಜ್ ಆದರೆ ಉಂಟಲ್ಲ, ಇದು ಒಂದು ಬಲೆಗೆ ಎಷ್ಟಾಗ್ತದೆ? 40 ಲಕ್ಷ ತನಕ ಆಗ್ತದೆ ಒಂದು ಬಲೆಗೆ. ಐಸ್ ಹಾಕಿ ಎಲ್ಲ ಸ್ಟ್ಯಾಂಡ್ ಬೈ ಮಾಡ್ತಾರೆ. ಸಾಯಂಕಾಲ ಒಂದು 10 ಗಂಟೆಗೆ ಹೊರಡ್ತಾರೆ. ಇದು ರೆಡಿ ಮಾಡಲಿಕ್ಕೆ ಸಹ ಅವರಿಗೆ ಒಂದು ತಿಂಗಳು 25 ದಿವಸ ಬೇಕು. ಹಾಗೆ ನಾವು ತಯಾರು ಮಾಡಿಸ್ಕೊಳ್ತೇವೆ. ಇದು ಮಾಂಡ್ ಅಂತ ಹೇಳ್ತೇವೆ ಇದಕ್ಕೆ, ಮಾಂಡ್ ಬಲೆ ಅಂತ. ಅದು ಸಾದಾ ಬಲೆ ಅಲ್ಲ. ಅವರಿಗೆ ತುಂಬಾ ಕೆಲಸ ಉಂಟು ಈಗ. ಹೌದು, ಅದನ್ನೆಲ್ಲ ಬಾಕ್ಸ್ ಕ್ಲೀನ್ ಮಾಡಿ ಒಳಗೆ ಇಡಬೇಕು. ಮೀನನ್ನು ನಾವು ಮಿಡ್ಲ್ ಹಿಡ್ಕೊಂಡು ಹೀಗೆ ಬಲೆ ಹಿಡ್ಕೊಂಡು ಹೋಗ್ತೇವೆ. ಹೀಗೆ ಡೀಸೆಲ್ ಬಾಂಬ್ ಮಾಡಿ ಇಲ್ಲಿದೆಲ್ಲ ಬೋಟಿಗೆಲ್ಲ ಅಲ್ಲೆಲ್ಲ ಡ್ಯಾಮೇಜ್ ಆಗಿದೆಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ಉಂಟು. ಒಂದ್ ಬೆಲೆ ರಿಪೇರಿಗೆ ಬಂದ್ರೆ ಎಷ್ಟು ಖರ್ಚಾಗುತ್ತೆ? ರಿಪೇರಿ ಅಂದ್ರೆ ಅದು ಬಲೆ ಎಲ್ಲ ಬರಿಯಾಗಿದೆ. ಈಗ ಒಂದು ಕಮ್ಮಿಯಿಂದ 1-2 ಲಕ್ಷ ತನಕ, 1.5 ಲಕ್ಷ ತನಕ ಖರ್ಚುಂಟು. ಇವಾಗ ಬಲೆಗೇನೆ ಅಷ್ಟೇ. ಈಗ ಅದು ಇದು ಸಿಂಪಲ್. ಇದು ಡ್ಯಾಮೇಜ್ ಆದ್ರೆ ಉಂಟಲ್ಲ, ಇದು ಒಂದು ಬಲೆಗೆ ಎಷ್ಟಾಗ್ತದೆ? 40 ಲಕ್ಷ ತನಕ ಆಗ್ತದೆ ಒಂದು ಬಲೆಗೆ. ಒಂದು ಬಲೆನೇ 40 ಲಕ್ಷ? ಒಂದು 38-40 ಲಕ್ಷ ಆಗ್ತದೆ ಇದಕ್ಕೆ ಒಂದು ಬಲೆಗೆ. ಹಾಗೆ 2 ಬಲೆ ಉಂಟು. ಇಷ್ಟು ದೊಡ್ಡ ಬೋಟ್ ಮಾಡುವಾಗ ಅವರು 1.5ರಿಂದ 2 ಕೋಟಿ ತನಕ ಲೋನ್ ಮಾಡ್ತಾರೆ, ಬ್ಯಾಂಕ್ ಸಾಲ ಮಾಡ್ತಾರೆ. ಇವಾಗ ಇಲ್ಲಿರೋದೆಲ್ಲ 40 ಲಕ್ಷದ ಒಂದು ಬಲೆನಾ? ರೇಟ್ ಅಷ್ಟು ಇದೆಯಾ ರೇಟು? ಓಕೆ, ಇಲ್ಲೇನು ಕ್ಲೀನ್ ಮಾಡ್ತಾ ಇದ್ದಾರಲ್ಲ ಇವಾಗ? ಅದು ಈಗ ನಾವು ಕೆಲಸ ಮಾಡ್ತೀವಲ್ಲ, ಹಾಗೆ ಅದು ಸ್ವಲ್ಪ ಕ್ಲೀನ್ ಮಾಡೋದು. ಅಲ್ಲಿ ಸ್ವಲ್ಪ ಎಲ್ಲಾನು ಕ್ಲೀನ್ ಮಾಡ್ಕೊಂಡೇ ಮಾಡ್ತೀರಾ? ಹೌದೌದು. ಈಗ ಇಲ್ಲಿ ಲಾರಿ ಬಂದು ನಿಲ್ತದೆ, ಆ ಲಾರಿಗೆ ಬಲೆಯನ್ನು ತುಂಬಿಸ್ತೇವೆ. ಮತ್ತೆ ಅಲ್ಲಿ ಅದು ರಿಪೇರಿ ಮಾಡುವವರು ಅಲ್ಲಿದ್ದಾರೆ, ಅವರ ಹತ್ರ ಕೊಟ್ಬಿಡ್ತೇವೆ, ಅವರು ರಿಪೇರಿ ಮಾಡ್ತಾರೆ ಎಲ್ಲ. ಎಷ್ಟು ಸೆಟ್ ಬಲೆ ಇದೆ ಹಾಗಾದ್ರೆ? ಯಾವುದು? ಎಷ್ಟು ಸೆಟ್ ಬಲೆ ಇದೆ? ಈಗ 2 ಸೆಟ್. ಇದೊಂದು ಅದೊಂದು 2 ಸೆಟ್. ಇದು ದೊಡ್ಡ ಮೀನದ್ದು, ಇದು ದೊಡ್ಡ ಮೀನದ್ದು. ಅದು ಸಣ್ಣ ಮೀನು, ಭೂತಾಗಿ ಎಲ್ಲ ಸಣ್ಣ ಮೀನದ್ದು ಅದು. ಹೌದು, ಇದರಲ್ಲಿ ದೊಡ್ಡ ಮೀನು, ಬಂಗಡೆ, ಅಂಜಲ್, ಮಾಂಜಿ ಎಲ್ಲ ಇದರಲ್ಲಿ ಸಿಗ್ತದೆ. ಯಜಮಾನ್ರೆ, ಇದೆಲ್ಲ ಇದೆಯಲ್ಲ, ಈ ಬೆಂಡೆಲ್ಲ ಇದೆಲ್ಲ ನೀವು ನಿಮ್ಗೆ ಹೆಂಗ್ ಬೇಕಂಗೆ ಬಲೆನ ತಯಾರು ಮಾಡ್ಸೋದ? ಹೌದು, ಹೇಗೆ ಬೇಕು ಹಾಗೆ ನಾವು ತಯಾರು ಮಾಡಿಸ್ಕೊಳ್ತೇವೆ. ಇದು ತಯಾರೆಲ್ಲ ಮಾಡೋದು ಅವರೇ, ಮೇಲಿದ್ದಾರೆ ಸೆಟ್ ಮಾಡುವವರು, ಅವರೇ ಮಾಡಿ ಕೊಡ್ತಾರೆ. ಈ ಬಲೆಗೆ ಏನು ಹೇಳ್ತಾರೆ? ಇದು ಮಾಂಡ್ ಅಂತ ಹೇಳ್ತೇವೆ ಇದಕ್ಕೆ, ಮಾಂಡ್ ಬಲೆ ಅಂತ. ಅದು ಸಾದಾ ಬಲೆ ಅಲ್ಲ, ಅದೆಲ್ಲ ನಾವು ನೋಡ್ತೀವಿ, ಅದೆಲ್ಲ ಸಾದಾ ಬಲೆ. ಇದು ಮಾಂಡ್ನ ಬಲೆ. ಇದರಲ್ಲಿ ಲಾಸ್ಟ್ ಮೀನು ಬರುವಾಗ ಇದರಲ್ಲಿ ನಾವು ಲಿಫ್ಟ್ ಮಾಡ್ತೇವೆ, ಮೀನನ್ನು ಟೈಟ್ ಮಾಡಿ ಹಿಡಿತೇವೆ. ಮತ್ತೆ ನಮ್ದು ಕುಪ್ಪಲ್ ಅಂತ ಉಂಟು ಮೀನು ತೆಗೆಯೋದು, ಅದನ್ನ ಹಾಕಿ ತೆಗೆದು ಒಳಗೆ ಹಾಕ್ತೇವೆ. ಓಕೆ, ಸೂಪರ್. ಇದು ಯಾವ ಶಿಪ್ಪು, ಯಾವ ಹಡಗು ಇದು? ಇದು ಪರ್ಸಿನ್, ಮಾಣಿಕೃಷ್ಣ ಪರ್ಸಿನ್. ಇದರ ಹೆಸರು ಮಾಣಿಕೃಷ್ಣ ಅಂತ. 5 ದಿನಕ್ಕೆ ಹೋಗಿ ಬರೋದು? ಹೌದು, 5 ದಿವಸ ಅಂತಲ್ಲ. ನಾವು ಮೀನು ಸಿಗದಿದ್ರೆ 3 ದಿವಸ 4 ದಿವಸ ಹೀಗೆ ನಿಲ್ತೇವೆ. ಮೀನು ಸಿಕ್ಕಿದ್ರೆ ಬೆಳಿಗ್ಗೆ ಹೋದವರು ಸಾಯಂಕಾಲ ಬರ್ತೇವೆ. ಒಂದಿನಕ್ಕೆ ಬರ್ತೇವೆ. ನಮಗೆ ಸ್ವಲ್ಪ 1.5 ಲಕ್ಷ 2 ಲಕ್ಷದ ಮೀನು ಸಿಕ್ಕಿದ್ರೆ 1 ದಿವಸಕ್ಕೆ ಬರ್ತೇವೆ. ಇಲ್ಲಾಂದ್ರೆ ಮೀನು ಸಿಗದಿದ್ರೆ ನಮಗೆ ಬರೋದು ಹೋಗೋದು ಡೀಸೆಲ್ ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾವು ಅಲ್ಲೇ ಹ್ಯಾಂಗರ್ ಹಾಕಿ ಕೂತ್ಕೊಳ್ತೇವೆ. ಬೋಟ್ ಆಫ್ ಮಾಡಿ ಅವ್ರು ತೊಳಿತಿದ್ದಾರೆ ಅವರು. ಹೌದೌದು, ನೀರು ಬೇಕಲ್ಲ ನಮಗೆ. ನೀರು ಬೇಕಾದ್ರೆ ಅದರಲ್ಲಿ ಸ್ಪೀಡ್ ಇಟ್ಟು ತೊಳಿಬೇಕು. ಅದು ಬಂದ್ ಮಾಡಿದ್ರೆ ಅದು ನೀರು ಬರೋದಿಲ್ಲ. ಓ, ಹಾಗಾಗಿ ಹೌದೌದು. ಈ ನೀರಿಗೆಲ್ಲ ಸಮುದ್ರಕ್ಕೆ ತೊಳಿಲಿಕ್ಕೆಲ್ಲ ಸಮುದ್ರದ ನೀರು ಯೂಸ್ ಮಾಡ್ತೇವೆ ನಾವು. ಇಲ್ಲದ ನೀರು ಎಲ್ಲ ಕ್ಲೀನ್ ಮಾಡಿ ಅವರು ಬಾಕ್ಸ್ ಒಳಗೆ ಇಡಬೇಕು. ಅವರಿಗೆ ತುಂಬಾ ಕೆಲಸ ಉಂಟು ಈಗ. ಹೌದು, ಅದನ್ನೆಲ್ಲ ಬಾಕ್ಸ್ ಕ್ಲೀನ್ ಮಾಡಿ ಒಳಗೆ ಇಡಬೇಕು. ಹೌದು, ಅವರಿಗೆ ಇನ್ನೊಂದು ಅರ್ಧ ಗಂಟೆಗಿಂತ ಜಾಸ್ತಿ ಕೆಲಸ ಉಂಟು. ಬಾಕ್ಸ್ ಎಲ್ಲ ತೊಳಿಬೇಕಲ್ಲ. ಆದ್ರೆ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಪ್ಪ ಎಲ್ಲ. ಹೌದು, ಎಲ್ಲ ಕ್ಲೀನ್ ಇಟ್ಕೊಡ್ತೇವೆ ನಾವು. ಏನು ಫಿಶ್ ಅಂತ ಹೇಳಿದ್ರೆ ನಾವ್ ಅನ್ಕೊಂಡಿರ್ತೀವಿ ತುಂಬಾ ಸ್ಮೆಲ್ಲು ತುಂಬಾ ಇದೆ. ಇಲ್ಲಿ ಬಂದ್ರೆ ಆತರ ಸ್ಮೆಲ್ ಏನಿಲ್ಲ. ಒಣಗಿದ ಮೀನ್ ಸೈಡ್ ಹೋದ್ರೆ ಮಾತ್ರ ಸಹಜವಾಗಿ ಸ್ಮೆಲ್ ಬರ್ತೇ ಹೊರತು ಈ ಹಡಗಲ್ಲಿ ಒಂದ್ ಸ್ವಲ್ಪನೂ ಸ್ಮೆಲ್ ಬರಲ್ಲ. ಇಲ್ಲ, ಎಲ್ಲ ಕ್ಲೀನ್ ಮಾಡಿ ನೀವು ನೋಡಿದ್ರಲ್ಲ. ಈಗ ಒಂದು ಮೀನು ಹಾಳಾದದ್ದು ಮೀನಿಲ್ಲ, ಎಲ್ಲ ಕ್ಲೀನ್ ಪರ್ಫೆಕ್ಟ್ ಇದೆ ಮೀನೆಲ್ಲ. ಓಕೆ, ಇವಾಗ ಹೈಯೆಸ್ಟ್ ರೇಟಿನ ಬಲೆ ಅಂದ್ರೆ 40 ಲಕ್ಷ ಹೈಯೆಸ್ಟ್ ರೇಟ್? ಹೌದು, ಇದು ನಾವು ಬೇಕಾದಾಗೆ ಮಾಡ್ಕೋಬೇಕು ನಾವು. ನಮಗೆ ಜಾಸ್ತಿ ಮಾಡಿದ್ರೆ ಜಾಸ್ತಿ ಖರ್ಚಾಗ್ತದೆ, ಕಮ್ಮಿ ಮಾಡಿದ್ರೆ ಕಮ್ಮಿ ಖರ್ಚಾಗ್ತದೆ. ಆಲ್ರೆಡಿ ನಮಗೆ 38 ಲಕ್ಷ ತನಕ ಖರ್ಚಾಗ್ತದೆ ಒಂದು ಬಲೆಗೆ. ಒಂದು ಬಲೆಗೆ ಖರ್ಚಾಗ್ತದೆ. ಹಿಂಗೆ ಆದ್ರೂ ಕೂಡ 38 ಲಕ್ಷ ಮಿನಿಮಮ್ ಆಗಿ ಆಗುತ್ತೆ. ಅಷ್ಟು ಬಲೆ ಬೇಕೇ ಬೇಕು. ಓಕೆ, ಅಂದ್ರೆ ಇವಾಗ ವಾಪಸ್ ಕೊಡ್ತಾ ಇದೀರಲ್ಲ ಬಲೆ ಸರಿ ಮಾಡ್ಸೋದಕ್ಕೆ, ಎಷ್ಟು ದಿನಕ್ಕೆ ಕೊಡ್ತಾರೆ ನಿಮಗೆ? ಈಗ ಅವರದ್ದು ಜನ ಜಾಸ್ತಿ ಇದ್ರೆ ಅದು ಬ್ಯಾಗ್ ಆಗ್ತದೆ, ಜನ ಕಮ್ಮಿ ಇದ್ರೆ ನಮ್ಗೆ ಬೇಕಿನ್ನು 16 ತಾರೀಕಿಗೆ ನಮ್ಗೆ ಬಲೆ ಬೇಕಿದ್ದು ನಾವು ತುಂಬಿಸ್ಕೊಳ್ತೇವೆ.
ಕೂತ್ಕೊಂಡು ಇನ್ನು 17 ತಾರೀಕಿಗೆ ಹೋಗ್ಬೇಕು, ಸಮುದ್ರಕ್ಕೆ ಹೋಗ್ಬೇಕು. ಆಗ ಅವರು ರೆಡಿ ಮಾಡಿ ಕೊಡ್ತಾರೆ. ಅಷ್ಟೇ ಗಂಟೆ ನೀವು ರೆಸ್ಟ್, ಮನೆ ಕೆಲಸ ಎಲ್ಲ ನಾವು ರೆಸ್ಟ್. ಬೇರೆ ಏನಾದರೂ ಬೂತಾಯಿ ಮೀನೆಲ್ಲ ಬಂದ್ರೆ ಆ ಬಲೆಯನ್ನು ಇಟ್ಕೊಂಡು ಹೋಗ್ತೇವೆ ಸಮುದ್ರಕ್ಕೆ. ಬೇರೆ ಬಲೆ ಇಟ್ಕೊಂಡು ಹೋಗ್ತೇವೆ. ನಮಗೆ ರೆಸ್ಟ್ ಅಂತಿಲ್ಲ, ದುಡಿದ್ರೆ ಮಾತ್ರ ನಮಗೆ ಜೀವನ ಹೋಗ್ತದೆ. ಇಲ್ಲದ್ರೆ ರೆಸ್ಟ್ ಮಾಡಿ ಮನೆಯಲ್ಲಿ ಕೂತ್ಕೊಂಡ್ರೆ ಇವತ್ತು ನೋಡಿ ನಮಗೆ 3 ದಿವಸದಲ್ಲಿ 1,200 ರೂಪಾಯಿ ಒಬ್ಬೊಬ್ಬರಿಗೆ ಸಿಗ್ತದೆ. ಅದು ನಾವು 3 ದಿವಸ ಮನೆಯಲ್ಲಿ ಕೂತ್ಕೊಂಡ್ರೆ ಎಂತ ಉಳಿತದೆ ಅದರಲ್ಲಿ? ಎಂತ ಸಹ ಉಳಿಯಲ್ಲ ಅಲ್ಲ, ಏನು ಉಳಿಯಲ್ಲ. ನಮ್ಗೆ ಇಲ್ಲಿಂದ ಮನೆಗೆ ಹೋಗೋದಾದ್ರೆ ಒಂದು 250 ರೂಪಾಯಿ ಪೆಟ್ರೋಲ್ ಹೋಗ್ತದೆ ಗಾಡಿದ್ದು. ಅದೆಲ್ಲ ಖರ್ಚು ಮಾಡುವಾಗ ಏನು ಉಳಿದಿಲ್ಲ. ಓಕೆ, ಇವಾಗ ನೀವು ಒಂದ್ಸಲ ಹೋಗಿ ಬರ್ತೀರಲ್ಲ, ನಿಮ್ಗೆ ಎಷ್ಟು ಸಿಗ್ಬೋದು? ಸಂಬಳ ಆಗಿರ್ಬೋದು, ಆದಾಯ ಆಗಿರ್ಬೋದು. ನಿಮ್ಗೆ ಒಂದ್ಸಲ ಹೋಗಿ 3 ದಿನ ಹೋಗಿ ಬಂದ್ರೆ 3 ದಿವಸ, ಈಗ ನಾವು 3 ದಿವಸ ಹೋಗಿ ಬಂದಿದ್ದೀವಲ್ಲ, ಮೀನೆಲ್ಲ ಕಮ್ಮಿ ಉಂಟು. ಇವತ್ತು ನಮಗೆ ಒಬ್ಬೊಬ್ಬರಿಗೆ 1,200 1,500 ಒಳಗೆ ಅಷ್ಟೇ ಸಿಗುದು. ಕೆಲವು ಸಲ ಸಿಗುವಾಗ ಸ್ವಲ್ಪ ಜಾಸ್ತಿ ಸಿಗ್ತದೆ, ಕೆಲವು ಸಲ ಸಿಗುವಾಗ ಏನು ಮೀನಿಲ್ಲದಿದ್ರೆ ನಮ್ಗೆ ಸಹ ಏನಿಲ್ಲ, ಆ ಥರ ಆಗ್ತದೆ. ಆ ರೀತಿಯಾಗಿ ಆಗ್ತದೆ. ಹೌದು, ತುಂಬಾ ಕಷ್ಟ ಇದೆ ಅಲ್ಲ ಹಂಗಾರೆ. ಇದು ನಮಗೆ ಈ ಕಂಪನಿ ಮೇಲೆಲ್ಲ ಕೆಲಸದವರ ಹಾಗೆ, ಆಫೀಸ್ ಕೆಲಸದವರ ಹಾಗೆ ನಮಗೆ ಇಷ್ಟೇ ಅಂತ ಸ್ಯಾಲರಿ ಅಂತ ಏನಿಲ್ಲ. ನಮಗೆ ದುಡಿದ್ರಲ್ಲಿ ಸಿಕ್ಕಿದ್ರೆ ಮಾತ್ರ ನಮಗೆ ಕೂಲಿಗಾಗಿ ಕಾಡು ಅದರ ಕೆಲಸ ಮಾಡ್ಬೇಕು, ಸಿಗುತ್ತೆ. ಇಲ್ಲಾಂದ್ರೆ ಮನೇಲಿ ಕುತ್ಕೊಂಡ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಏನಿಲ್ಲ. ಮತ್ತೆ ನಮಗೆ ಸ್ಪೆಷಾಲಿಟಿ ಸಹ ಏನಿಲ್ಲ. ನಮ್ಗೆ ಏನಾದ್ರೂ ತಾಗಿದ್ರೆ ಅದೇ ಇದೆ ಡ್ಯಾಮೇಜ್ ಆದ್ರೆ ನಮಗೆ ಏನು ಸಿಗುದಿಲ್ಲ. ಆತರ ಆಗಿದ್ದು ಉಂಟಾ? ತುಂಬಾ ಉಂಟು, ತುಂಬಾ. ಈಗ ಬೋಟಲ್ಲಿ ಏನಾದ್ರೂ ತಾಗಿ ಏನಾದ್ರೂ ಡ್ಯಾಮೇಜ್ ಆಗಿ ಅವರು ಹ್ಯಾಂಡಿಕ್ಯಾಪ್ ಏನಾದ್ರೂ ಆದ್ರೆ ಅವ್ರ ಮನೆಯಲ್ಲೇ ಇರಬೇಕು, ಅವರಿಗೆ ಯಾವುದು ಸಿಗುದಿಲ್ಲ. ಓ, ಅಂದ್ರೆ ಇಲ್ಲೆಲ್ಲ ಕೆಳಗಡೆ ಇಡಬೇಕು ಅಂತ ಹೇಳಿದ್ರೆ ಮಿಸ್ ಆಗಿ ಏನಾರ ಸ್ಲಿಪ್ ಆಯ್ತು ಅಂತ ಹೇಳಿದ್ರೆ ಕೈ ಕಾಲು ಹೋಗುತ್ತೆ. ಈ ಸಲ ಒಂದು 2-3 ಬಾಡಿ ಹೋಯ್ತಲ್ಲ, ಹಾಗೇನೆ ಡೆತ್ ಆಯ್ತು. ಅವರಿಗೆ ಈಗ ನಮ್ದು ಗೌರ್ಮೆಂಟ್ ಸರ್ಕಾರದಿಂದ ಸ್ವಲ್ಪ ಸಿಗ್ತದೆ. ಅದು ಸಿಕ್ಕಿದ್ರು ಸಹ ಉಂಟಲ್ಲ, ಅವರದ್ದು ಮನೆಯದ್ದು ಹೆಂಡತಿ ಮಕ್ಕಳದ್ದೆಲ್ಲ ಜೀವನ ಹೋಗ್ಲಿಕ್ಕೆ ಅದು ಎಲ್ಲಿಗೂ ಸಾಕಾಗುದಿಲ್ಲ ಅದು. ಹೌದು, ಮಕ್ಕಳದ್ದು ಶಾಲೆ ಅದು ಇದೆಲ್ಲ ಖರ್ಚು ನೋಡುವಾಗ ಅವರು ಸರ್ಕಾರದಿಂದ ಸಿಕ್ಕಿದ ಹಣ ಯಾವುದಕ್ಕೂ ಸಾಕಾಗುದಿಲ್ಲ ಅದು. ಈ ಥರ ಎಲ್ಲ ನಮ್ಮದು ಜೀವನ ಇದೆಲ್ಲ. ಹೌದು, ಈಗ ನೋಡಿ ಅವರು ಸಹ ಕಷ್ಟದಿಂದ ಒರಿಸ್ಸಾದಿಂದ ಆಂಧ್ರದಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ದುಡಿಲಿಕ್ಕೆ. ಅವರಿಗೆ ಹೋಗುವಾಗ ಇಲ್ಲಿ 8 ತಿಂಗಳು 9 ತಿಂಗಳು ದುಡಿದು ಅವರು ಹೋಗುವಾಗ ಒಂದು ಅವರಿಗೆ 40,000 50,000 ಸಿಕ್ಕಿದ್ರೆ ಏನು ಮಾಡಲಿಕ್ಕೆ ಉಂಟು ಅವರಿಗೆ? ಎಂಥದ್ದು ಅವರದ್ದು ಏನೋ ಜೀವನ ಪೋಷಣೆಗೆ ಏನು ಅಲ್ಲಿ ಹೋಗಿ ಎಂತಾದರೂ ಮಾಡುವಾದರೆ ಅದರಲ್ಲಿ ಏನಾಗುವುದಿಲ್ಲ ನೋಡಿ. ಅವರಿಗೆ ಇಲ್ಲಿ ಖರ್ಚುಂಟು, ರಜೆ ಇಡುವಾಗ ಮೇಲೆ ಅವರಿಗೆ ಖರ್ಚುಂಟು, ಊಟದ್ದು ಅದು ಇದೆಲ್ಲ. ಇಲ್ಲ ಮನೆಯವರಿಗೆ ಖರ್ಚಿಗೆ ಗಳಿಸಬೇಕು. ಹೋಗುವಾಗ ಕೆಲವರಿಗೆ ಹಣ ಸಿಗ್ತದೆ, ಕೆಲವರಿಗೆ ಸಿಗುವುದಿಲ್ಲ. ಕೆಲವರು ತಗೊಳ್ತಾರೆ, ಇಲ್ಲಿ ನಮ್ಮ ಹತ್ರ ತಗೊಂಡು ಕಳಿಸ್ತಾರೆ. ಅವರದ್ದು ಸಹ ತುಂಬ ಕಷ್ಟ ಅವರಿಗೆ ಸಹ. ಇಲ್ಲ ಹೋಗಲಿಕ್ಕೆ ಬರಲಿಕ್ಕೆ ಟ್ರೈನಲ್ಲಿ 3 ದಿವಸ ಟ್ರೈನಲ್ಲಿ ಕೂತ್ಕೊಳ್ಬೇಕು ಅವರು. ಮತ್ತು ತುಂಬ ಕಷ್ಟ ಉಂಟು. ಇದರಲ್ಲಿ ಸುಖ ಕಮ್ಮಿ, ಕಷ್ಟ ಜಾಸ್ತಿ ಉಂಟು. ನಮಗೆ ನೋಡಿ ರಾತ್ರಿ ಹಗಲು ನಾವು ಸಮುದ್ರದಲ್ಲೇ ಇರ್ತೇವೆ, ಅಲ್ಲಿ ನಿದ್ದೆ ಇಲ್ಲ. ಅದು ಎಲ್ಲ ನಮಗೆ ಉಂಟಲ್ಲ, ನಮಗೆ ಜೀವನ ಹೋಗಬೇಕಾದ್ರೆ ನಾವು ಅಷ್ಟು ಕಷ್ಟ ಬರಲೇಬೇಕು. ಇಲ್ಲಾಂದರೆ ನಮಗೆ ಕಷ್ಟ ಬರ್ತಿದ್ರೆ ಜೀವನ ಹೋಗುದಿಲ್ಲ, ಆ ಥರ ಇದೆ. ಓಕೆ, ಕಷ್ಟನೇ ಪಟ್ರೇನೆ ತಿನ್ನೋದು. ಅಂದ್ರೆ ಕಷ್ಟಪಟ್ರು ಕೂಡ ಅಷ್ಟು ಕೈ ತುಂಬಾ ಇಲ್ಲ, ಸುಖ ಅಂತ ಇಲ್ಲ. ಸಾಯುವ ತನಕ ಸುಖ ಅಂತೂ ಇಲ್ಲ. ಮತ್ತೆ ನಾವು ಪ್ರಾಯ ಆಗುವಾಗ ನಾವು ಇದರಲ್ಲಿ ಕೂಡಿಟ್ಟು ಏನಾದರೂ ಇಟ್ಟು ಅದನ್ನು ತಿಂತೇವೆ ಅಂತ ಹೇಳಿ ಅದರಲ್ಲಿ ಅದನ್ನು ಎಣಿಸ್ಲಿಕ್ಕೂ ಇಲ್ಲ, ಅದು ಆಗುವುದಿಲ್ಲ. ಹೀಗಿದೆ ನಮ್ಮ ಪರಿಸ್ಥಿತಿ. ಹೌದು, ಅಲ್ಲಿ ಐಸ್ ಬಂದಿದೆಯಲ್ಲ ಇವಾಗ, ಲಾರಿಲೇ ಐಸ್ ಬರ್ತಾ ಇದೆ. ಅದು ಟೆಂಪೋದಲ್ಲಿ ಐಸ್ ಬಂದು ಅದು ಲೈಲ್ಯಾಂಡಿಗೆ ಹಾಕ್ತಾರೆ. ಅವರು 10 ದಿವಸ 8 ದಿವಸ 15 ದಿವಸ ಮಾಡ್ಕೊಂಡು ಬರುದು ಅದು. ಹೌದು, ಅವರಿಗೆ ಐಸ್ ಒಂದು 2 ಗಾಡಿ 3 ಗಾಡಿ ಐಸ್ ಹಾಕೊಂಡು ಹೋಗ್ತಾರೆ ಅವರು. ಈಗ ಐಸ್ ಹಾಕಿ ಎಲ್ಲ ಸ್ಟ್ಯಾಂಡ್ ಬೈ ಮಾಡ್ತಾರೆ. ಸಾಯಂಕಾಲ ಒಂದು 10 ಗಂಟೆಗೆ ಹೊರಡ್ತಾರೆ. ಅವ್ರು ಸಹ ಬರೋದು ಇನ್ನೂ 13 ದಿವಸ 14 ದಿವಸ 15 ದಿವಸ ನಂತರ ಬರುದು. ಈಗ ಮೀನೇ ಕಮ್ಮಿ ಇಲ್ಲದ್ರೆ ಬರ್ತಾರೆ. ಮೀನಿಲ್ಲದಿದ್ರೆ ಅವರು ಅಲ್ಲಿಂದ ಇಲ್ಲಿಗೆ ಸಾಧಾರಣ ಗೋವಾ ತನಕ ಹೋಗ್ತಾರೆ ದುಡಿಮೆಗೆ ಅಂತ. ಆಚೆ ಅವರು ದುಡಿಲಿಕ್ಕೆ ಬಿಡುದಿಲ್ಲ, ಅಲ್ಲಿ ಹೋದ್ರೆ ಹಿಡಿತಾರೆ ಬೋಟನ್ನು. ಈ ಥರದ್ದೆಲ್ಲ ಸಮುದ್ರದಲ್ಲಿ ಸಹ ಪ್ರಾಬ್ಲಮ್ ಉಂಟು. ಈ ಥರದ್ದು ಸಮಸ್ಯೆ ತುಂಬ ಉಂಟು ಮೀನುಗಾರರಿಗೆ. ನಿಮ್ಗೆ ಆ ಥರ ಏನಾದರೂ ಸಣ್ಣ ಪುಟ್ಟ ಗಾಯಗಳಾಗಿದೆಯಾ ನಿಮಗೆ? ಸಣ್ಣ ಪುಟ್ಟ ಆಗ್ತದೆ, ಅದನ್ನೆಲ್ಲ ನಾವು ಕೇರ್ ಮಾಡೋದಿಲ್ಲ. ಮತ್ತೆ ನಮಗೆ ಇಲ್ಲಿ ಸಮುದ್ರದಲ್ಲಿ ಏನೋ ಆದ್ರೂ ಸಹ ನಮಗೆ ನಾವೇ ಬೋಟನ್ನೇ ನಾವು ಬದಿಗೆ ತರಬೇಕಾದ್ರೆ ನಮಗೆ ಆಂಬುಲೆನ್ಸ್ ಆಗಲಿ ಏನು ವ್ಯವಸ್ಥೆ ಇಲ್ಲ ನಮಗೆ. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರಾದರೂ ಎಮರ್ಜೆನ್ಸಿಗೋಸ್ಕರ ನಮಗೆ ಏನೂ ಸವಲತ್ತಿಲ್ಲ. ನಾವು ನಮ್ಮ ಬೋಟನ್ನು ಹಿಡ್ಕೊಂಡು ಬರಬೇಕು. ನಮ್ಮ ಬೋಟ್ ಅಂದರೆ ನಾವೀಗ ಇದ್ದ ಜಾಗದಿಂದ ನಾವೀಗ ಪಡ್ಲಕ್ಕಿದ್ವಿ 50 ವರ್ಷ, ನಮಗೆ ಅಲ್ಲಿಂದ ಇಲ್ಲ ಬರೋಕ್ಕೆ 4 ಗಂಟೆ ದಾರಿ. ಅದೇ ಸಿ ಆಂಬುಲೆನ್ಸ್ ಇದ್ದರೆ 1 ಗಂಟೆ 1 ಗಂಟೆ ಒಳಗೆ ಬರ್ತದೆ. ಈಗ ನಾವೇ ಹಿಡ್ಕೊಂಡು ಬರುವಾಗ ಆ ವ್ಯಕ್ತಿ ಜಾಸ್ತಿ ಪೆಟ್ಟಾದ್ರೆ ಅವನು ಬೋಟಲ್ಲೇ ಡೆತ್ ಆಗ್ತಾನೆ. ನಿಮ್ಮ ಬೋಟಲ್ಲಿ ಆಗಿದೆ? ನಮ್ಮ ಬೋಟಲ್ಲಿ ಆಗ್ಲಿಲ್ಲ ಇಷ್ಟ ತನಕ, ತುಂಬಾ ಬೋಟಲ್ಲಿ ಆಗಿದೆ ಆ ಥರ. ಅಯ್ಯೋ ದೇವಾ, ಇದು ರಿಸ್ಕ್ ಅಲ್ಲ ಈ ಬಲೆ ಹೊಡೆಯೋದು. ಮತ್ತೆ
ರಾತ್ರಿ ಎಲ್ಲ ಕಾಲು ಜಾರಿ ಏನಾದರೂ ನೀರು ಬಿದ್ದರೆ ನೋಡ್ಕೊಳ್ಬೇಕು ನಾವು ಸಹ. ನಾವು ಜಾಗ್ರತೆಯಲ್ಲಿದ್ದರೆ ಮಾತ್ರ ಇದಾಗೋದು. ಇಲ್ಲಾಂದರೆ ಯಾರಾದರೂ ಬಿದ್ದು ಬಿಟ್ಟರೆ ನಮಗೆ ಗೊತ್ತಾಗದಿದ್ದರೆ ಹೋಯ್ತಲ್ಲ. ಆ ಥರದ ಸಮಸ್ಯೆ ಎಲ್ಲ ತುಂಬ ಉಂಟು. ಇದು ರಿಸ್ಕ್, ಕೆಲಸನೇ ರಿಸ್ಕ್. ಈಗ ಇಲ್ಲಿ ಲಾರಿಗೆಲ್ಲ ಬಲೆಯನ್ನು ಇದನ್ನೆಲ್ಲ ತುಂಬಿಸ್ತೇವೆ. ಹೌದು, ಲಾರಿ ಫುಲ್ ಲೋಡ್ ಆಗ್ತದೆ. ಕಮ್ಮಿ ಅಂದ್ರೆ 13-14 ಟನ್ನು ವೆಯ್ಟ್ ಬರ್ತದೆ ಇದು. ಮತ್ತೆ ಒಂದು ಬಲೆ ಅಷ್ಟು weight ಇದೆಯಾ? ಇದು ಬಲೆ ಈಗ ತುಂಬಾ ಲೋಡ್ ಆಗ್ತದೆ. 11-13 ಟನ್ ತನಕ ವೆಯ್ಟ್ ಬರ್ತದೆ. ಓಕೆ, ಇವರೆಲ್ಲ ಹುಡುಗರೆಲ್ಲ ಅಲ್ಲಿ ತಗೊಂಡು ಎಲ್ಲ ಹಾಕ್ತಾರೆ. ಇವಾಗ ನಾವು ಈ ಕಡೆ ಸೈಡ್ಗೆ ಹೋಗ್ಬೇಕಾ? ಇಲ್ಲ, ಈಗ ನಾವು ಇದರಿಂದ ನಾವು ಆಚೆ ಹೋಗ್ಬೇಕು, ಇಲ್ಲಾಂದ್ರೆ ಆ ಸೈಡ್ಗೆ ಹೋಗ್ಬೇಕು. ಇಲ್ಲಿ ಈಗ ಕೆಲಸ ಚಾಲು ಆಗ್ತದೆ ಇವರದ್ದು. ಬನ್ನಿ ಬನ್ನಿ, ಕೆಲಸ ಚಾಲು ಆಗುತ್ತೆ. ಇವಾಗ 4-5 ಬಲೆ ಇದೆಯಲ್ಲ, ಕಲರ್ ಇದೆಯಲ್ಲ, ಒಟ್ಟಿಗೆ ತಗೊಳ್ತಾ ಇದ್ದಾರೆ? ಹೌದು, ಎಲ್ಲ ಒಂದೇ ಬಲೆ ಇದು. ಒಂದೇ ಬಲೆ? ಇದು ಎಲ್ಲ ಒಂದೇ ಬಲೆ. ಓಕೆ. ಇದು ಪೀಸ್ ಅಂತ ಬೇರೆ ಇಲ್ಲ, ಓಕೆ, ಇದು ಒಂದೇ. ಇದು ಹಾಗೆ ಇದನ್ನು ಮೇಲೆ ಎಳಿತಾರಲ್ಲ, ಅದನ್ನು ನಾವು ಪಡ್ತಾರೆ ಸಮುದ್ರಕ್ಕೆ ಹೋದ ನಂತರ ಈ ಸಣ್ಣ ಡಿಂಗಿ ಉಂಟಲ್ಲ, ಇದನ್ನು ಅದು ಈಗ ಕೂಪ್ ಅಂತ ಅದನ್ನು ಮೇಲೆ ತಗೊಳ್ತಾರಲ್ಲ, ಅದನ್ನು ನಾವು ಇದಕ್ಕೆ ಹಾಕ್ತೇವೆ, ಇದಕ್ಕೆ ಕೊಡ್ತೇವೆ. ಮತ್ತೆ ರೋಪ್ ಉಂಟು, ರೋಪ್ ಸಹ ಇದಕ್ಕೆ ಕೊಡ್ತೇವೆ. ಕೊಟ್ಕೊಂಡು ನಾವು ಮೀನು ನೋಡಿ ಉಂಟಲ್ಲ, ನಾವು ಬಲೆ ಹೊಡ್ಕೊಂಡು ಹೋಗ್ಬೇಕು. ಆವಾಗ ಇದನ್ನು ಬಿಟ್ಬಿಡ್ತೇವೆ ನಾವು. ಇದರೊಟ್ಟಿಗೆ ಈ ಬಲೆ ಸಹ ಹೋಗ್ತಾನೆ ಇರ್ತದೆ. ಮೀನನ್ನು ನಾವು ಮಿಡ್ಲ್ ಹಿಡ್ಕೊಂಡು ಹೀಗೆ ಬಲೆ ಹೊಡ್ಕೊಂಡು ಹೋಗ್ತೇವೆ. ಹೀಗೆ ಇದು ಚಿಕ್ಕದು ಬಿಟ್ಟಿದ್ರಲ್ಲ? ಹೌದು, ಅದನ್ನು ಬಿಟ್ಬಿಡ್ತೇವೆ. ಆ ಬಲೆ ಇದುಂಟಲ್ಲ ಅದರಲ್ಲಿ ಅದಕ್ಕೆ ಕೊಟ್ಟು ನಾವು ಬಿಟ್ಬಿಡ್ತೇವೆ. ಆರ್ಯ ಮಾಡ್ಕೊಂಡು ಹೋಗ್ತೇವೆ ಮೀನಿಗೆ. ಮತ್ತೆ ರೌಂಡ್ ಆಗಿ ಬಂದಿದ್ದನ್ನು ಹಿಡಿದು ಇದರಲ್ಲಿದ್ದ ಬಲೆಯನ್ನು ಮತ್ತೆ ರೋಪನ್ನು ಬೋಟಿಗೆ ತಗೊಂಡು ಮತ್ತೆ ಡ್ರಮ್ ಅಂತ ಉಂಟು, ಅದನ್ನು ಚಾಲು ಮಾಡಿ ಅದರೆಲ್ಲ ಬಲೆಯನ್ನು ನಾವು ಇದು ಗೋಣಿಯಾಗಿ ಹೀಗೆ ಬರ್ತದೆ ಮೇಲೆ. ತುಂಬಾ ಡ್ಯಾಮೇಜಸ್ಗಳೆಲ್ಲ ಆಗಿದೆಯಲ್ಲ? ಡ್ಯಾಮೇಜ್ ನೋಡಿ, ಅದೆಲ್ಲ ಸಣ್ಣ ಸಣ್ಣ ತೂತ್ ಕಾಣ್ತಾ ಉಂಟಲ್ಲ, ಅದೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಉಂಟು ಇನ್ನು. ಹೌದು, ಅವರಿಗೆ ಸಹ ನಮಗೆ ಕ್ಲಿಯರ್ ಮಾಡುವವರಿಗೆ ಸಹ ಸಂಬಳ ಕೊಡಬೇಕು. ಈಗ ಇದು ಫುಲ್ ಬಲೆ ಹೋಗ್ತದೆ ಈಗ ಮೇಲೆ, ಫುಲ್ ಲಾರಿಗೆ ಹೋಗ್ತದೆ ಇದು ಬಲೆ. ಬಲೆ ಮಡ್ಚೋದು ಒಂದು ಕಲೆ ಅಲ್ವಾ? ಹೆಂಗ್ ಬೇಕಂಗ್ ಸುತ್ತಿಡಕ್ ಆಗಲ್ಲ, ಹಾಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಕರೆಕ್ಟ್ ಆಗಿ ಈಗ ಅದಕ್ಕೆ ತುಂಬಿಸ್ಬೇಕು, ಇಲ್ಲಾಂದ್ರೆ ಈ ಬಲೆ ಜಾಸ್ತಿ ಆಗ್ತದೆ ಅದಕ್ಕೆ ತುಂಬಿಸುವಾಗ. ಇದನ್ನು ಸಹ ಇದು ಗಲ್ತಾರೆ ಅಂತ ಹೇಳ್ತೇವೆ. ಇದನ್ನು ಅಂದ್ರೆ ಒಂದು ಬಲೆ ಎಷ್ಟು ಮೀಟರ್ ಬರುತ್ತೆ? ಇದು ಮೀಟರ್ ಅಂದ್ರೆ ನಮ್ಗೆ ಅಷ್ಟು ಹೇಳಲಿಕ್ಕೆ ಆಗುದಿಲ್ಲ. ನಾವು ಮಾರ್ ಅಂತ ಹೇಳೋದು. ಮಾರ್ ಅಂದ್ರೆ ಇದು ಒಂದು 900 ಈ ಮಾರ್ ಅಂದ್ರೆ 900 ಅಂದ್ರೆ 1400 ಮೀಟರ್ ತನಕ ರೌಂಡಿಗೆ ಬರ್ಬೋದು. ಹೌದು, ನಾ ಅಂದಾಜು ಹೇಳೋದು ಅಷ್ಟು ರೌಂಡಿಗೆ ಬರ್ತದೆ. ನಾವು ಇದನ್ನೀಗ ಇಲ್ಲಿ ಬಿಟ್ಟರೆ ಇದು ಫುಲ್ ಈಗ ಕವರ್ ಮಾಡ್ಕೊಂಡು ಹೋಗ್ತದೆ. ಈಗ ಕವರ್ ಮಾಡ್ಕೊಂಡು ಫುಲ್ ಈಗ ಕವರ್ ಮಾಡ್ಕೊಂಡು ಬರ್ತದೆ ಫುಲ್ ರೌಂಡ್. ಅದು ನಮಗೆ ಹೇಳಿ ಅದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ, ಮನವರಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನೋಡಿದರೆ ಗೊತ್ತಾಗ್ತದೆ. ಸಮುದ್ರಕ್ಕೆ ಬಂದರೆ ಅದು ಕರೆಕ್ಟ್ ನಿಮಗೆ ಗೊತ್ತಾಗ್ತದೆ ಎಷ್ಟು ರೌಂಡ್ ಉಂಟಂತ. ಹೌದು, ಈಗ ನೋಡಿ ಅದೆಲ್ಲ ಇದಾಗಿದೆ, ಡ್ಯಾಮೇಜ್ ಆಗಿದೆ, ಅಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಅಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಉಂಟು. ಹೌದು, ಅವರಿಗೆ ಸಹ ಒಂದು ದಿವಸಕ್ಕೆ 800 ರೂಪಾಯಿ ಸಂಬಳ. ಹೌದು, ಸರಿ ಮಾಡುವವರಿಗೆ. ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೊಂಡು ಕಟ್ಟಬೇಕು ಇದನ್ನು ಕ್ಲೀನ್ ಮಾಡಲಿಕ್ಕೆ, ಕ್ಲಿಯರ್ ಮಾಡಲಿಕ್ಕೆ. ತುಂಬ ಕೆಲಸ ಉಂಟು. ಮಚ್ಚಿನಿ ಕಲೋ, ಅನೂಪ್ ಮಚ್ಚಿ 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 ಅಂದರ್ಗ ಇದೆ. ಹೇಗಾಗುತ್ತೆ ಒಂದು ಬಲೆನ ರೆಡಿ ಮಾಡಲಿಕ್ಕೆ? ಇದು ರೆಡಿ ಮಾಡಲಿಕ್ಕೆ ಸಹ ಅವರಿಗೆ ಒಂದು ತಿಂಗಳು 25 ದಿವಸ ಬೇಕಾಗ್ತದೆ. ಫುಲ್ ಬಲೆ ನಾವು ಕಂಪನಿಯಿಂದ ತಂದು ಇದನ್ನು ಸೆಟ್ ಮಾಡಬೇಕು. ನೋಡಿ ಇದನ್ನು ಮತ್ತೆ ಮಿಡ್ಲ್ ಉಂಟಲ್ಲ, ಮಿಡ್ಲನ್ನು ಜಾಯಿಂಟ್ ಮಾಡಬೇಕು. ಇದೆಲ್ಲ ಜಾಯಿಂಟ್ ಮಾಡಬೇಕು. ಇದು ಬೇರೆ ಸಪ್ರೇಟ್ ಆಗಿ ಮಾಡಬೇಕಲ್ವಾ? ಹೌದು, ಅದು ಇದು ನೋಡಿ ಅಲ್ಲಿ ಕಟ್ ಹಾಕಿದ್ದಾರೆ ನೋಡಿ, ಇಲ್ಲಿ ಇದು ಒಂದೊಂದು ಬಲೆ ಇಲ್ಲಿಂದ ಅಲ್ಲಿ ತನಕ. ಇದನ್ನು ನಾವು ಜಾಯಿಂಟ್ ಮಾಡಿ ಇದನ್ನೆಲ್ಲ ದಾರ ಹಾಕಬೇಕು. ಅಂಥದ್ದೇ ನಮ್ಮ ಹತ್ರ ಇದರಲ್ಲಿ 65 ಪೀಸ್ ಉಂಟು. ಹೌದು, ಒಂದೊಂದು ಪೀಸ್ 10-11 ಮಾರುಂಟು ಉದ್ದಕ್ಕೆ. ಕೆಲಸ ಬೇಗ ಆಗಲಿ. ಹೌದೌದು, ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ಹಾಡು ಹಾಕಿದರೆ. ಓಕೆ, ಮತ್ತೆ ಸಿಗುವ. ಆಯ್ತು, ಹೊರಡ್ತೀವಿ. ಇವಾಗೆಲ್ಲ ಬಲೆ ಎಲ್ಲ ತುಂಬಿಸ್ಕೊಂಡು ಹೊರಡ್ತಾರೆ ಅಲ್ಲ. ಥ್ಯಾಂಕ್ ಯು. ಬಾ. ಸ್ಟೋರೇಜ್ ನೋಡಿ, ಪಾತ್ರೆ ಸ್ಟೋರೇಜ್. ಓಕೆ,
ದೊಡ್ಡ ದೊಡ್ಡ ಲಾರಿಲೇ ಬಂದ್ಬಿಟ್ಟಿದ್ದಾರೆ. ತುಂಬಿಸ್ಕೊಂಡು ಹೋಗೋದು, ಅದು ತುಂಬಿಸ್ಕೊಂಡು ಹೋಗಿ ಬೋಟಿಗೆ ಹಾಕ್ತಾರೆ. ಓಕೆ, ಇದು ಡೀಸೆಲ್ ಬಾಂಬ್ ನೋಡಿ ಇಲ್ಲಿದೆಲ್ಲ, ಬೋಟಿಗೆಲ್ಲ ಹಾಕೋದು. ಬೋಟಿಗೆನೆ. ಆಳ ಸಮುದ್ರ ಮೀನುಗಾರರ ಪ್ರಾರ್ಥನೆ. ಇದು ನಾಡದೋಣಿ ಎಲ್ಲ ಡೀಸೆಲ್ ಬಾಂಬ್ ಇದೆ ಇಲ್ಲಿ. ಇಲ್ಲೇ ಪಕ್ಕದಲ್ಲೇ ಇರುತ್ತೆ. ಏನ್ ಸರ್, ಲಾರಿಲೇ ತುಂಬಿಸಿಟ್ಕೊಂಡ್ಬಿಟ್ಟಿದಾರಲ್ಲ. ಹೌದು, ಬೋಟಿಗೆಲ್ಲ ಈಗ ನಮ್ಮ ಗಾಡಿ ಹೋಗಿ ಅಲ್ಲಿ ಒಂದು ಡೀಸೆಲ್ ಪಂಪಲ್ಲಿ ಆಗ್ತದೆ, ಚಿಕ್ಕ ಗಾಡಿ. ಓಕೆ, ಇವಾಗ ನಾವು ಹಿಂದೆ ಹೋಗ್ಬೇಕಾ? ಹೌದು ಹೌದು. ಅಂದ್ರೆ ಪೆಟ್ರೋಲ್ದು ಹಡಗು ಬರೋದೇ ಇಲ್ಲ. ಇಲ್ಲ, ಎಲ್ಲ ಡೀಸೆಲ್. ಎಲ್ಲ ಡೀಸೆಲ್. ಬರ್ತೀನಿ. ಅಂದ್ರೆ ಯಾವ್ದ್ರಲ್ಲೂ ಫಿಶ್ ಇಲ್ಲ. ಅಂದಾಜು ಒಂದ್ಸಲ ಏನಾದ್ರು ರಿಪೇರಿಗೆ ಬಂದ್ರೆ ಎಷ್ಟು ಖರ್ಚಾಗ್ಬೋದು ಸರ್? ಲಕ್ಷನೇ, ಸಾವಿರ ಇಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಇವಾಗ ನಾವು ಇದೇನಿದು ಹಗ್ಗ ಎಲ್ಲ ಮಾಡ್ತಾ ಇದಾರಲ್ಲ? ಇದು ಬೋಟ್ ಇದೆ, ಹಾಗೆ ಹೇಳಿದಲ್ಲ ಅದೇ. ಓ, ಈ ತರ ಎಲ್ಲ ರೆಡಿ ಮಾಡ್ಕೊಂಡದೆಲ್ಲ ಹಾಗೆ ಎಲ್ಲ ಬಿಡ್ಲಿಕ್ಕೆ ಉಂಟು. ಓಕೆ. ಓ, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಎಲ್ಲ ಉಂಟು. ಇದು ಕೇರಳದ ಬೋಟು, ಮೀನು ದೊಡ್ಡ ಬೋಟು, ಅದು ಬೋಟು. ಓಕೆ, ಈ ಕಡೆ ಬಾ ಮಗ, ಈ ಕಡೆ ಈ ಕಡೆ ಅಲ್ಲ. ಇದಕ್ಕೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ಕಲರ್ ಇದೆ ನೋಡಿ. ಈಗ ಕೆಂಪು ಇದೆ, ಕೆಂಪು ಆದ್ರೆ ನಮ್ಮ ಇಲ್ಲಿ ಮಲ್ಪೆಗೆ ಅಂತ ಉಂಟು, ಕೆಂಪು. ಓಕೆ, ಅದೇ ಕೇರಳದವರಿಗೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಹಸಿರು ಬೋಟ್ ಹಾಕ್ತಾರೆ. ಓಕೆ, ಬ್ಲೂ ಬೋಟ್ ತಮಿಳ್ನಾಡಿಗೆ ಹಾಕ್ತಾರೆ. ಅದೇ ತರ ಕಲರ್ ಹಾಕಿದ್ದಾರೆ ಈಗ. ಓ, ಇಲ್ಲಿ ನಾವು ನೋಡ್ತಾ ಇದೀವಿ ಕೇರಳದ್ದು ಇದೆ, ತಮಿಳ್ನಾಡ್ದು ಇದೆ. ಇಲ್ಲ, ಇದೆಲ್ಲ ನಮ್ಮ ಕರ್ನಾಟಕ. ಇಲ್ಲಿದು ಬೋಟ್, ಇಲ್ಲಿ ಬೋಟ್ ಅಲ್ಲಿ ರೆಡ್ ಕಲರ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಇಲ್ಲೆಲ್ಲ ಬ್ಲೂ ಕಲರ್ ನೋಡ್ತಾ ಇದೀವಲ್ಲ ಸರ್? ಯಾವುದು? ಇಲ್ಲಿ ಫ್ಲಾಗ್ ಅಲ್ಲ ಕಲರ್ ಬೋಟಿಗೆ. ಬೋಟ್ ಕಲರ್ ಹೇಳ್ತಾ ಇದೀರಾ? ಹೌದು. ಓಕೆ.